ಅವ್ರ ಬಗ್ಗೆ ಭಾಳ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಸಹ ಇದೆ. ಆದರೆ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರ ಮೊದಲನೇ ಬಾರಿಗೆಲ್ಲ ಇದು. ಕಳೆದ ಬಾರಿ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಗಳು, ಮಾನ್ಯ ಇದೇ ಮುಖ್ಯಮಂತ್ರಿಗಳು ಅವತ್ತು ಸಹ ಮುಖ್ಯಮಂತ್ರಿ ಆಗಿದ್ದರು. 2015ರಲ್ಲಿ ನಡೆದಂಥ ಜಿಲ್ಲಾ ಸಹಕಾರಿ ಯೂನಿಯನ್ ಚುನಾವಣೆ, ಅವತ್ತು ಸಹ ಮುಖ್ಯಮಂತ್ರಿಗಳು ಹಸ್ತಕ್ಷೇಪವನ್ನು ಮಾಡಿ ಬಹಳ ದೊಡ್ಡ ಗೊಂದಲವನ್ನು ಉಂಟು ಮಾಡಿದರು. ಬಹುಶಃ ಮೈಸೂರು ಜಿಲ್ಲೆ, ಅವ್ರ ತವರು ಜಿಲ್ಲೆ, ಸಹಕಾರಿ ಕ್ಷೇತ್ರ ಭಾಳ ವಿಸ್ತಾರವಾಗಿ ಬೆಳೆದಿದೆ. ಎರಡು ಜಿಲ್ಲೆ, ಮೈಸೂರು ಚಾಮರಾಜನಗರ ಜಿಲ್ಲೆ. ಸಹಕಾರಿ ಬ್ಯಾಂಕು ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಅವ್ರ ಬಳಿ ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ದೊಡ್ಡ ಸ್ಥಾನಕ್ಕೆ ನಾನು ಬೆಳೆದಿಲ್ಲ. ನಾನಿನ್ನು ಭಾಳ ಚಿಕ್ಕವನು. ನಾನು ಅವ್ರನ್ನೇನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಅಧಿವೇಶನದಲ್ಲಿ ನನ್ನ ಶಾಸಕನಾಗಿ, ಒಬ್ಬ ಸಹಕಾರಿಯಾಗಿ, ಸಹಕಾರಿ ಕ್ಷೇತ್ರವನ್ನು ದಯಮಾಡಿ ಉಳಿಸಿ, ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರು ಯಾರಿಗೂ ತೊಂದರೆ ಕೊಡಬೇಡಿ, ಅವರ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ಸುದೀರ್ಘವಾಗಿ 40 ವರ್ಷಗಳ ಕಾಲ ಸಹಕಾರ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮಾನ್ಯ ಸಹಕಾರ ಸಚಿವರು. ಅವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ಅಗಾಧವಾದಂಥ ಅನುಭವ ಇದೆ. ಅವರು ಈ ರೀತಿಯಾದಂಥ ತಿಳುವಳಿಕೆಯನ್ನು, ಮಾರ್ಗದರ್ಶನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಎಲ್ಲಿ ಮಾರಲ್ ರೈಟ್ಸ್ ಉಳಿದಿದೆ? ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳಿಗೂ ಕೋಆಪ್ರೇಷನ್ ಗೊತ್ತಿಲ್ಲ, ಮಂತ್ರಿಗಳಿಗೂ ಕೋಆಪ್ರೇಷನ್ ಗೊತ್ತಿಲ್ಲ, ನಾನೇ ಮಾಡಿಕೊಟ್ಟೆ, ನಾನೇ ಸ್ವತಃ ಮಾಡಿಕೊಟ್ಟೆ, ಅದರಿಂದ ಒಂದೊಂದು ಹೋಟೆಲ್ ಗೆಲ್ತಾರೆ ಅಂತಂದು ಅವರೇ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಬಹುಶಃ ನೈತಿಕವಾಗಿ ಅವರು ಯೋಚನೆ ಮಾಡಬೇಕಾಗಿತ್ತು. ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗೆಲ್ಲವೂ ಸಹ ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಒಂದು ಮುನ್ನುಡಿಯನ್ನು ಬರೀತಾರೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾವ ಪಕ್ಷ ನೋಡಲಿಲ್ಲ, ಯಾವ ಜಾತಿ ನೋಡಲಿಲ್ಲ, ಯಾವ ಧರ್ಮ ನೋಡಲಿಲ್ಲ, ಯಾವುದೇ ಸಹಕಾರಿಗಳಿಗೆ ದ್ವೇಷವನ್ನು ಮಾಡಿಲ್ಲ, ಅವ್ರ ವಿರುದ್ಧವಾಗಿ ಟಾರ್ಗೆಟ್ ಮಾಡಿ ಕೆಲಸವನ್ನು ಮಾಡಿಲ್ಲ. ಬಹುಶಃ ರಾಜಣ್ಣ ಅವರಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನೈತಿಕತೆ ಬಂದಂಥ ಸಂದರ್ಭದಲ್ಲಿ ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರೆಲ್ಲರೂ ಸಹ ಕೆಲಸ ಮಾಡಬೇಕು.